ದ್ಯಾಮೋ ತಾಯಿಯ ತಾಯಿ ತಂದೆ ಯಾರಂತಕ್ಕಂಥ ಮಾತನ್ನ ಯಾರಂತ ಕೇಳಿದ್ರು. ಏ ಮೊಮ್ಮಗನ ಸುಮ್ಕೊಂಡ್ರಾಕ ಗುಪ್ತಗಾರಿಕೆ ದ್ಯಾಮೋ ತಾಯಿಯ ತಾಯಿ ತಂದೆ ಪರ್ವತರಾಜ ಮೈನಾಯಿನಿ ಅಂತ ಹೇಳಿ ಹಿಂಗ ಹೆಸರದ. ಪರ್ವತರಾಜ ಮೈನಾಯಿನಿ ದೇವಿಯಿಂದ ಹುಟ್ಟಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರ ಅದು ಆದಿಶಕ್ತಿ ಪಾರ್ವತಾ ದೇವಿ. ಹೌದು, ಪಾರ್ವತಾ ದೇವಿಯ ಅವತಾರಿ ಸ್ವರೂಪಿಯಾಗಿರ್ತಕ್ಕಂಥ ದುರ್ಗಾ ಮಾತೆ ಅಂತ ಹೇಳಿ ಒಂದು ಅವತಾರವನ್ನ ತೊಟ್ಟು. ಹೌದು, ದುರ್ಗಾ ಮಾತೆ ಅವತಾರವನ್ನ ತೊಟ್ಟು ತಮ್ಮ ಗಪ್ಪ ಸುಮ್ಕೊಂಡಿತ್ತಮ್ಮ ತಮ್ಮ ಗಪ್ಪ ಇರ್ಲಿ ಅವ್ ಮಂದಿ ತಂಬಾಕ್ತೀನಿ ಹಂಗಾರಿ ಇಲ್ಲಿ ಗಪ್ಪ ನೀ ಏನ್ ಸುತ್ತ ಗಪ್ಪ ನೀನು ಅವನು ತುಡುಗ್ಲಿಕ್ಕಿದ್ದೀನಿ ಎಲ್ಲಿಗೆ ಬಿಟ್ನಿ ನೀ ತಳ್ಕೊಂಡ್ ಇಲ್ಲಿ ನನಗೆ ಮಾತು ಬರಲ್ಲ ಗಪ್ರಿ ಎದ್ ನಿಂತಾಗ ಮಾತು ಬರ್ತಾವ. ದುರ್ಗಾ ಮಾತೆ ದುರ್ಗಾ ಮಾತೆ ದುಷ್ಟರ ಮರ್ದಿನಿ ದೇವತೆಯಾಗಿ ಹೊರ ಹೊಮ್ಮಿದಳು. ಅದೇ ದುರ್ಗಾ ಅವತಾರಿ ಇನ್ನೊಂದು ರೂಪ ಅದು ದ್ಯಾಮೋವತಾಯಿ ರಾಕ್ಷಸರ ಸಂಹಾರಿ ದೇವತೆ ಆಗ್ಯಾಳ ಅಂತೇಳಿ ಇದು ನಮಗ ತಿಳಿದಮಷ್ಟಿ ಇದು ಗೊತ್ತದ. ಹೌದು, ಯಾಕ ದುರ್ಗಾ ಅವತಾರಿ ತೊಟ್ಟು ದುಷ್ಟರ ಸಂಹಾರಿ ದೇವತೆ ಆದಳು. ದ್ಯಾಮೋವತಾಯಿ ಅಂತೇಳಿ ರೂಪ ತೊಟ್ಟು ರಾಕ್ಷಸರ ಸಂಹಾರ ದೇವತೆ ಆದಳು ಅಂತೇಳಿ ನಮ್ಗೆ ಇತಿಹಾಸ ಇಷ್ಟು ತಿಳಿದದ. ಯಾಕ ಇವರು ದುರ್ಗವ್ವ ಮತ್ತು ದ್ಯಾಮವ್ವ ಅಂತಕ್ಕಂಥದ್ದು ಬಹಳ ಮುಖ್ಯ. ಎರಡೂ ಕೂಡ ಆದಿಶಕ್ತಿ ಪಾರ್ವತಿಯ ಆದಿಶಕ್ತಿ ಅವತಾರ ಅಂತೇಳಿ ನಮಗೆ ತಿಳಿದು ಬಂದದಲ್ಲಿಪ್ಪ. ಪ್ರತಿ ಊರ್ ಹೋದ್ರೂ ಕೂಡ ದ್ಯಾಮವ್ವ ದುರ್ಗವ್ವ ತಾಯಿ ಮಾತ್ರ ಗುಡಿ ಇದ್ದೇ ಇರ್ತಾವ. ಹೌದು, ಅವು ಎರಡೂ ಕೂಡ ಒಂದೇ ಸ್ವರೂಪ. ಹೆಂಗ ಮನುಷ್ಯನಿಗೆ ನೋಡ್ಲಿಕ್ಕೆ ಎರಡು ಕಣ್ಣದ ನೋಟ್ ಮಾತ್ರ ಒಂದೇ ಅದ, ನಡೆಯುವಂತ ಕಾಲ ಎರಡಿದ್ರು ಕೂಡ ನಡೆಯುವಂತ ನಡಿಗೆ ಒಂದೇ ಅದ. ಆದ್ರೆ ಅವರು ರೂಪ ಮಾತ್ರ ಬೇರೆ ಇದ್ರು ಕೂಡ ಅವರು ಧರಿಗೆ ಬಂದಿರ್ತಕ್ಕಂಥದ್ದು ಕೆಲಸ ಮಾತ್ರ ಒಂದೇ ಅದ. ದ್ಯಾಮವ್ವನ ಅಕ್ಕಿನೇ ಅದಳ, ದುರ್ಗಾ ಮಾತೆನೂ ಕೂಡ ಅಕ್ಕಿನೇ ಅದಳ ಅಂತ ಇತಿಹಾಸ ಅದ. ಅದಕ್ಕೆ ಪುಣ್ಯಾತ್ಮರ ಪ್ರತಿ ಹಳ್ಳಿಗೆ ಊರಿಗೆಲ್ಲ ದ್ಯಾಮವ್ವ ದುರ್ಗವ್ವನ ಗುಡಿ ಅದಾವ ಅಂತೇಳಿ ನಮಗೆ ಇಷ್ಟು ತಿಳಿದದ. ಇದು ಕಾಕವ್ರು ಸರಿ ಇದ್ರೆ ಸರಿ ತರಬೇಕು, ಇಲ್ಲ ಅಂದ್ರ ಇಲ್ಲ ಅಂತ ಹೇಳ್ಬೇಕು. ಕಾಕವ್ರ ಎಲ್ಲಿ ಹೋದ್ರ? ಚಾ ಕುಡಿಯಾಕ ಹೋಗ್ಯಾರಿ. ಯಾವ ಇದೇ ಗ್ರಾಮದ ನನ್ನ ತಂದೆಯ ಸ್ವರೂಪಿ ಆದಂತವ್ರು ಯಾರಿಪ್ಪ? ಅಣ್ಣ ನಿಮ್ಮ ಹೆಸರು ಹೇಳ್ರಿ ಮೊದಲು. ಗಣೇಶನವರು ಕೂಡ ಈ ತಂಗಿಗೆ ಆಶೀರ್ವಾದ ಆಗ್ಲಿ ತಿಳ್ಕೊಂಡು ಎಟ್ ಕೊಟ್ಟಾರಿವ ಅಪ್ಪನ ಹೆಸರಲ್ಲೇ ಕೊಟ್ಟಾರ ಬಸ್ಸನ್ನ. ಹೌದಲ್ಲಿಪ್ಪ. ಪರಮಾನಂದ ಕಕ್ಕ ಹಡಪದ್ ಇವರಾದ್ರೂ ಕೂಡ ಅವ್ರೇನೋ ಮುಂಬೈ ಒಳಗ ವರ್ಕ್ ಮಾಡ್ತಾರಂತ. ಆ ಅಪ್ಪನ ಹೆಸರಲ್ಲೇ ನಮ್ಮ ಗಣೇಶನವರು ಅವ್ರ ಹೆಸರ್ಲಿನ ಕೂಡ ಅವ್ರ ಕಡೆ ಒಂದ್ ದಗದಾಗ್ಯದ್ರಿ. ಏನ ಆಚೆ ಕಡೆ ಅಣ್ಣ ವಿಡಿಯೋ ಕಾಲ್ ಮಾಡ್ಕೊಂಡಿರ್ತಾನ್ರಿ. ಅಪ್ಪ ಗೊತ್ತಾತಂದ್ರ ಅಂತ ಹಿರಿಯರ ಆಶೀರ್ವಾದದಿಂದ ಈ ಬ್ಯಾಡ ಬ್ಯಾಡ ತಪ್ಪ ಬ್ಯಾಡ ನಾಲಿಗೇನು ಅಂತ ಕೇಳಿಯನ್ನ ಕೇಳಿ 501 ರೂಪಾಯಿ ಕಲಾಕಾಣಿಕೆಗೆ ಕೊಟ್ಟಿರ್ತಾರ. ಆ ಇಂತ ಹಿರಿಯರ ಆಶೀರ್ವಾದ ಸದಾಕಾಲ ನನ್ನ ಮೇಲಿನ ಮೇಲೆ ಇರ್ಲಿ. ನನಗ ಈ ಹೆಂಗಪ್ಪ ಅಂತ ಕೇಳಿದ್ರೆ ಬಸವಣ್ಣ ಏನಿಪ್ಪ ಆ ತಂದೆಯವರಿಗೂ ಕೂಡ ಆ ದ್ಯಾಮವ್ವ ತಾಯಿ ಆಶೀರ್ವಾದದಿಂದ ಇನ್ನಷ್ಟು ಯಶಸ್ವಿ ಸಿಗುವಂಗ ಅವರ ಕಾಯಕದೊಳಗ ಯಶಸ್ವಿ ಸಿಗ್ಲಿ. ನಮ್ಮ ಗಣೇಶನವ್ರಿಗೂ ಕೂಡ ಮುಂದಿನ ದಿನಮಾನದೊಳಗ ಮನಿಯೊಳಗ ಆಡು ಮಕ್ಕಳ ಕೊಡ್ಲಿ. ಆ ಮಕ್ಕಳ ಮುಂದಿನ ದಿನಮಾನದೊಳಗ ಗೌರ್ಮೆಂಟ್ ನೌಕರಿ ಆಗಿ ತಮ್ಮ ತಾಯಿ ತಂದಿನ ಚೆನ್ನಾಗಿ ನೋಡ್ಕೊಂಗ ಆಶೀರ್ವಾದ ದ್ಯಾಮವ್ವ ತಾಯಿ ಕೊಟ್ಟು ಕಾಪಾಡಂತೆ ಮೇಂತರ್ಪ ಬಿಡಿಕ. ಬಿಡು, ಯಾರು ನೀನು? ಅದೇ ರೀತಿ ನಮ್ಮ ಕಲೆಯನ್ನ ಕಂಡು ಇದೇ ಗ್ರಾಮದ ಹಿರಿಯರಾದಂತವ್ರು ಆ ಹೆಸರು ಹೇಳಂದ್ರು ಬ್ಯಾಡ ಅಂತ ಹೇಳಿ ಗುಪ್ತ ಕಾಣಿಕೆಯಾಗಿ ಆ 251 ರೂಪಾಯಿ ಕಲಾಕಾಣಿಕೆಗೆ ಕೊಟ್ಟಾರ. ಆ ದ್ಯಾಮವ್ವ ತಾಯಿ ಅವ್ರ ಮನೆಯೊಳಗಾದ್ರೂ ಕೂಡ ಗುಪ್ತವಾಗಿ ವಾಸವಾಗಿ ಆ ತಮ್ಮ ಸಂಸಾರ ಚೆನ್ನಾಗಿ ನಡೆಯುವಂಗ ಆಶೀರ್ವಾದ ಮಾಡ್ಲಿ ತಿಳ್ಕೊಂಡು ಮ್ಯಾಯ್ತರ್ಪ ಬೆಳಿಕರು. ಆತ್ಮೀಯ ಹಿರಿಯರಾದಂತವ್ರು ಶಿವರುದ್ರನ್ನ ಹಡಪದ್ ಇವರಾದ್ರೂ ಕೂಡ ನಮ್ಮ ಕಲೆಯನ್ನ ಕಂಡು 201 ರೂಪಾಯಿ ಕಲಾಕಾಣಿಕೆಗೆ ಕೊಟ್ಟಿರ್ತಾರ. ಆ ಅನ್ನಾರಿಗೂ ಕೂಡ ನನ್ನಪ್ಪ ಲಿಂಗ ಬೀರನ ದೇವರ ಮಾಳಿಂಗರಾಯ ಸಿರಿ ಸಂಪತ್ತ ಧನ್ಯ ದೌಲತ್ತ ಆಯಸ್ಸ ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ ಅಂತ ಮೇಂತರ್ಪ ಬೆಳಿಕರು.